ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಾಗ ಒಂದು ಮಿನಿ ಆರ್ಟ್ ಇದನ್ನು ಯಾವ ಥರ ಆರ್ಟ್ ಅನ್ನೋದನ್ನು ಹೇಳ್ಕೊಡ್ತೀನಿ ರೀ. ಫುಲ್ ಐ ಥಿಂಕ್ ಹೈಲೈಟ್ಸ್ ಇದೆಲ್ಲ ನಿಮ್ಗೆ ಕಾಣಿಸುತ್ತೆ ಅನ್ಕೋತೀನಿ. ಟೋಟಲಿ ಈ ಸ್ಕೆಚ್ನ ಮಾಡೋದನ್ನು ಹೇಳ್ಕೊಡ್ತೀನಿ. ಇದೊಂದು ಮಿನಿ ಪೇಂಟಿಂಗ್ ರೀ, ಅಷ್ಟು ಜಾಸ್ತಿ ಏನು ಟೈಮಿಂಗ್ ಹಿಡಿಯಲ್ಲ. ಈ ಒಂದು ಪೇಂಟಿಂಗ್ನ ಮಾಡ್ಬೇಕಂತಂದ್ರೆ ಯಾವ್ಯಾವ ಮಟೀರಿಯಲ್ಸ್ನ ಯೂಸ್ ಮಾಡಿ ಅನ್ನೋದನ್ನ ನಿಮ್ಗೆ ಒಂದೊಂದಾಗಿ ತೋರಿಸ್ತೀನಿ. ಆ್ಯಕ್ಚುಲಿ ಪೇಂಟಿಂಗ್ಸ್ ಒಳಗೆ ವಾಟರ್ ಕಲರ್ ಬರುತ್ತೆ, ಅಕ್ರೈಲಿಕ್ ಬರುತ್ತೆ. ಆ್ಯಕ್ಚುಲಿ ನಾನು ಜಾಸ್ತಿ ಯೂಸ್ ಮಾಡೋದು ಅಕ್ರೈಲಿಕ್ ಪೇಂಟಿಂಗ್ ನಾನು ಜಾಸ್ತಿ ಮಾಡ್ತೇನೆ ರೀ. ಎಲ್ಲ ಆಯಿಲ್ ಪೇಂಟಿಂಗ್ ಅದು ಎಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಮಾಡಲ್ಲ. ವಾಟರ್ ಕಲರ್ ಅಷ್ಟೊಂದೇನು ಯೂಸ್ ಮಾಡಲ್ಲ. ನಾನು ಯೂಸ್ ಮಾಡೋದೇ ಅಕ್ರೈಲಿಕ್ ಪೇಂಟಿಂಗ್ಸು. ನಾನು ಯಾವ್ಯಾವ ಮಟೀರಿಯಲ್ಸ್ನ ಯೂಸ್ ಮಾಡಿದ್ದೀನಿ ಅನ್ನೋದನ್ನು ನಿಮಗೆಲ್ಲ ತೋರಿಸ್ತೀನಿ. ಇದು ಜಸ್ಟ್ ಒಂದು ಅಮೆಝಾನ್ದ ತರಿಸಿದ್ರಿ, ಇದು ಕ್ಯಾನ್ವಾಸ್ ಬೋರ್ಡು, ಮಿನಿ ಕ್ಯಾನ್ವಾಸ್ ಬೋರ್ಡು. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಈ ಪೇಂಟಿಂಗ್ನ ಮಾಡಬೇಕಾದ್ರೆ ಯಾವ ಬ್ರಷ್ ಯೂಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಬ್ರಷ್ ನಂಬರ್ 1, 2 ಮತ್ತು 6 3 ಥರ ಬ್ರಷ್ನ ಯೂಸ್ ಮಾಡಿದ್ದೀನಿ. ಹಾಗೆ ಪೇಂಟಿಂಗಿಗೆ ಇದು ಪ್ಲೇಟ್ನ ಯೂಸ್ ಮಾಡಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಹಾಗೆ ಇವು ಅಕ್ರೈಲಿಕ್ ಪೇಂಟಿಂಗ್ಸು ಇಷ್ಟಿಷ್ಟು ಒಂದು 25 ರುಪೀಸ್ ಈ ಥರ ಬೀಳುತ್ತೆ ಇದು ಒಂದೊಂದು ಇದು ಬಾಟಲ್ಗೆ. ಓಕೆ, ಇವಾಗ ಪೇಂಟಿಂಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಪೇಂಟಿಂಗಲ್ಲಿ ಔಟ್ಲೈನ್ ಎಲ್ಲ ಹಾಕ್ಕೊಂಡಿದ್ದೀನಿ ಮೊದಲೇ. ಹಾಗೆಯೇ ಮೊದಲನೇದು ಸ್ಕೈ ಫುಲ್ ಅಂದರೆ ನೈಟ್ ಮೂಡ್ ಥರ ಪೇಂಟಿಂಗ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಫುಲ್ ಎಲ್ಲ ಬ್ಲೂ ಕಲರ್, ಡಾರ್ಕ್ ಬ್ಲೂ ಕಲರ್, ಆಮೇಲೆ ವೈಟು ಮತ್ತು ಬ್ಲೂ ಕಲರ್ ಎರಡು ಮಿಕ್ಸ್ ಮಾಡಿಕೊಂಡು ಲೈಟಾಗಿ ಅದನ್ನ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡಿದ್ದೀನಿ. ನೋಡಿ ಯಾವ ಥರ ಕಾಣಿಸುತ್ತೆ ಅಂತ. ಮಧ್ಯೆ ಮಧ್ಯೆ ಸ್ವಲ್ಪ ವೈಟ್ ಕಲರ್ ಹೈಲೈಟ್ಸ್ ಎಲ್ಲ ಮಾಡ್ಕೊಂಡಿದ್ದೀನಿ. ಫುಲ್ ಸ್ವಲ್ಪ ಹೈಲೈಟ್ಸ್ ಆ ಥರ ಮೋಡ ಎಲ್ಲ ಕ್ಲೌಡ್ಸ್ ಆ ಥರ ಕಾಣೋ ಥರ ಸ್ವಲ್ಪ ಹೈಲೈಟ್ಸ್ ಎಲ್ಲ ಮಾಡ್ಕೊಳ್ಬೇಕು. ಸೊ ಇದು ಥೀಮ್ ನೈಟ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಟ್ರೀ ಅದು ಎಲ್ಲನೂ ಕ್ರಿಸ್ಮಸ್ ಟ್ರೀ ಥರ ಮಾಡಿದ್ದೀನಿ. ಅವೆಲ್ಲನೂ ಡಾರ್ಕ್ ಫುಲ್ ಬ್ಲ್ಯಾಕ್ ಕಲರಲ್ಲೇ ಮಾಡ್ಕೊಂಡಿದ್ದೀನಿ. ಸೊ ಇದು ಕಾರ್ಟೂನ್ ಇಮೇಜ್ ಏನಿದೆಯಲ್ಲ, ಇದಕ್ಕೆ ಫೇಸ್ ಕಲರ್ ಬೇಕಾದರೆ ಅದು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ. ಬೇಕಂದರೆ ಫೇಸ್ ಕಲರ್ ಮಿಕ್ಸ್ ಮಾಡಿಕೊಂಡು ಅದನ್ನ ಅಪ್ಲೈ ಮಾಡಿದ್ದೀನಿ. ಶರ್ಟ್ ಕಲರ್ ಹತ್ರ ನಾರ್ಮಲಿ ಗ್ರೀನ್ ಕಲರಲ್ಲಿ ವೈಟ್ ಮಿಕ್ಸ್ ಮಾಡಿಕೊಂಡು ಫುಲ್ ಲೈಟ್ ಗ್ರೀನ್ ಥರ ಮಾಡಿದ್ದೀನಿ. ಹಾಗೆ ಫುಲ್ ಪ್ಯಾಂಟ್ ಕಲರ್ ಹತ್ರ ಫುಲ್ ಗ್ರೀನಲ್ಲಿ ಅದನ್ನ ಮಾಡಿದ್ದೀನಿ. ಸುಮ್ಮನೆ ನೋಡೋಣ ಲುಕ್ ಯಾವ ಥರ ಕಾಣಿಸುತ್ತೆ ಅಂತ. ಶರ್ಟ್ ಮಧ್ಯೆ ಒಂದು ಬಾಲ್, ಅದು ಲೈಟಾಗಿ ಯಾವುದೋ ಒಂದು ಹಾಗೆ ರೆಡ್ ಕಲರಲ್ಲೇ ಅಪ್ಲೈ ಮಾಡಿಬಿಟ್ಟಿದ್ದೀನಿ. ಅದನ್ನ ನೋಡೋಣ ಲುಕ್ ಯಾವ ಥರ ಫೈನಲಾಗಿ ಯಾವ ಥರ ಲುಕ್ ಕಾಣಿಸುತ್ತೆ ಅಂತ ಆಮೇಲೆ ನೋಡೋಣ. ಹೇರ್ಸ್ಗೆ ಅದೆಲ್ಲ ಬ್ಲ್ಯಾಕ್ ಕಲರ್ ಕೊಟ್ಟು ಕ್ಯಾಪ್ ಎಲ್ಲನೂ ಔಟ್ಲೈನ್ ಎಲ್ಲ ಹಾಕ್ಕೊಂಡು ಫುಲ್ ಬಾಡಿ ಎಲ್ಲ ಔಟ್ಲೈನ್ ಹಾಕೊಂಡ್ಮೇಲೆ ಈ ಥರ ಲುಕ್ ಬರುತ್ತೆ. ಇದು ನಾವು ಕಲರ್ ಬಾಟಲ್ನ ತೊಗೊಂಡಾಗ ಡೈರೆಕ್ಟ್ ಒಂದೇ ಒಂದು ಫುಲ್ ಪ್ಲೇನ್ ಕಲರ್ ಇರುತ್ತೆ. ಬಟ್ ಅದಕ್ಕೆ ವೈಟು ಅದು ನಾವು ಮಿಕ್ಸ್ ಮಾಡಿಕೊಂಡು ಬೇರೆ ಕಲರ್ ಮಿಕ್ಸ್ ಮಾಡಿಕೊಂಡು ಪೇಂಟ್ ಮಾಡೋದ್ರಿಂದ ಸ್ವಲ್ಪ ನ್ಯಾಚುರಲ್ ಆಗಿ ಕಲರ್ ಬರುತ್ತೆ. ಅದು ಫೈನಲ್ ಆಗಿ ಈ ಬೋರ್ಡಲ್ಲಿ PRST ಆರ್ಟ್ಸ್ ಅಂತ ಬರೀತೀನಿ. PRST ಆರ್ಟ್ಸ್ ಅಂತ ಅಂದರೆ ಪ್ರಶಾಂತ್ ಆರ್ಟ್ಸ್ ಅಂತ ಅರ್ಥ. ಓಕೆ, ಇವಾಗ ನೋಡಿ ಫೈನಲ್ ಆಗಿ ಲುಕ್ ಯಾವ ಥರ ಕಾಣಿಸುತ್ತೆ ಅಂತ. ಸೈಡ್ ಫುಲ್ ಎಲ್ಲನೂ ಕವರ್ ಆಗೋ ಥರ ಪೇಂಟ್ ಮಾಡಿದ್ದೀನಿ. ನೋಡಿ ಯಾವ ಥರ ಕಾಣಿಸುತ್ತೆ ಅಂತ. ನಿಮಗೇನಾದರೂ ಈ ಪೇಂಟಿಂಗ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.